ಅವ್ನು ಶೋಧಕನೇ. ಹೆಂಗೆ ಶೋಧಿಸ್ತಾನಪ್ಪ ಅಂತ ಹೇಳಿದ್ರೆ, ಅವನು 2 ರಕ ಶೋಧಿಸ್ತಾನ. ಒಂದು ಹೊರಗ್ಲಿದ್ದ ಶೋಧಿಸ್ತಾನ. ಹೆಂಗೆ ನಾವು ಬಲಹೀನರಾಗ್ತೀವಿ, ಹೆಂಗೆ ನಾವು ದೇವ್ರಿಗೆ ಕನೆಕ್ಟ್ ಆಗ್ತಿರುವಾಗ ನಾವು ನಾವು ಬಲಹೀನರಾಗಿ ಮಾಡ್ತಾನಂದ್ರೆ ಹೊರಗಿದ್ದ ಶೋಧಿಸ್ತಾನ. ಹೊರಗಿರುವಂಥ ಆ ಒಂದು ಲೋಕ ಸಂಬಂಧವಾದ ಸ್ನೇಹ ಇವೆಲ್ಲ ನಮಗೆ ಶೋಧನೆ ಆಗಿ ಅವನು ಇಡ್ತಾನ. ಅದಕ್ಕೆ ದೇವರೇನಂತ ಹೇಳು, ನಿನ್ನ ದುಷ್ಟ ಸಾವಾಸ ನೀನು ಮಾಡಬೇಡ, ಅವ್ರ ತಲೆ ಹೋಗಿ ಕುತ್ಕೋಬೇಡ, ನಿಂತ್ಕೋಬೇಡ ಅಂತ ಹೇಳ್ತಾನ. ಎದಕ್ಕೆ ಹೇಳ್ತಾನ? ಅಪವಾದ ನಿನ್ನ ಶೋಧಿಸ್ತಾನಯ್ಯ, ನಿನ್ನ ಲೋಕದಲ್ಲಿ ಎಳಿತಾನ, ನನ್ನ ಸನ್ನಿಧಿಲಿದ್ದ ದೂರ ಆಗ್ತೀನಿ. ನೀನು ಲೋಕದಲ್ಲಿ ಕಲಿತಿ ಅಂದರೆ ಪಾಪ ನಿನ್ನ ಮರಣದ ಕಡೆ ಎಳಿತದೆ. ಪಾಪ ಕೊಡೋ ಸಂಬಳ ಮರಣ. ನೀನು ನನ್ನಲ್ಲಿದ್ರೇ ನಿನಗೆ ನಿತ್ಯ ಜೀವ. ಅದಕ್ಕೆ ಲೋಕ ಆಕರ್ಷಣೆಗಳು ನಮ್ಮನ್ನು ಎಳಿತಿರ್ತಾವೆ. ಹೊರಗಿರೋ ಶೋಧನೆಗಳು ನಮ್ಮನ್ನ ಹೇಳ್ತಾರೆ. ಅದಕ್ಕೆ ನಾವು ಮೊಬೈಲಾಗ ಕೂಡ ಮೊಬೈಲಾಗ ನಾವು ನೋಡ್ತಿರ್ತೀವಲ್ಲ, ಹೆಚ್ಚು ನಾವೇನು ನೋಡ್ತೀವಿ ಹೇಳು? ರೀಲ್ಸ್, ಲೋಕ. ಹೊರಗಿರೋ ಏನು ಮಾಡ್ತಾವ? ನಮ್ಮನ್ನು ಶೋಧಿಸ್ತಾವ. ಆ ಶೋಧಿಸಿ ಏನು ಮಾಡ್ತಾವ? ದೇವರಿಗೆ ನಾವು ಸನ್ನಿಹಿತರಾಗಿಲ್ದಂಗ, ನಾವು ದೇವ್ರಿಗೆ ಕನೆಕ್ಟ್ ಆಗಿಲ್ದಂಗ ಏನು ಮಾಡ್ತಾವು? ಶೋಧಿಸಿ ನಮ್ಮನ್ನ ಆತ್ಮೀಯ ಜೀವಿತದಲ್ಲಿ ನಾವು ದೂರ ಹೋಗ್ತಿದ್ವಿ. ಬಟ್ ನಾವೇನು ಅನ್ಕೊಂತೀವಿ ಹೇಳು? ನಾವು ಆತ್ಮೀಯ ಜೀವಿತದಲ್ಲಿ ಇದೀವಿ. ನಾವು ಆತ್ಮೀಯ ಜೀವಿತದಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡಿ, ಇವತ್ತು ಬೈಬಲ್ ಓದಿವಿ, ಇವತ್ತು ನಡೆದೀವಿ. ಏನೇ ಮಾಡಿದ್ರು ಕೂಡ ಅದು ಒಳ್ಳೇದಕ್ಕೆ ಕೆಟ್ಟದಕ್ಕ ಅಂತ ನಾವು ನೋಡಬೇಕು. ಮೊಬೈಲ್ ನೋಡಿದ್ರು ಕೂಡ ಒಂದು ಇನ್ಫಾರ್ಮೇಷನ್ ಪರ್ಪಸ್ಗಾಗಿ ನೋಡಬೇಕು. 24 ಗಂಟೆ ನಾವು ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿವಿ ಅನ್ಕೋ, ನಿನ್ನ ದೇವರಿಗೆ ಕನೆಕ್ಟ್ ಆಗೋದಿಲ್ಲ, ಆತ್ಮೀಯ ಜೀವಿತದಲ್ಲಿ ನೀನು ಬಲ ಹೊಂದೋದಿಲ್ಲ, ದೇವ್ರ ಚಿತ್ತ ನಿನ್ನ ಅಸಲು ನೆರವೇರ್ಸೋಕೆ ಆಗೋದಿಲ್ಲ. ನೀನು ಭ್ರಮನಾಗಿರ್ತೀವಿ ಅಷ್ಟೇ. ಏನು ಹೇಳು? ನಾನು ದೇವ್ರ ಚಿತ್ತ ನೆರವೇರಿಸ್ತೀನಿ, ನಾನು ದೇವ್ರ ಚಿತ್ತ ನೆರವೇರಿಸ್ತೀನಿ ಅನ್ಕಂತನೇ ಇರ್ತಿ. ಜೀವನ ಎಲ್ಲ ಹಂಗೇ ಮುಗಿತೈತೆ, ನೆರವೇರ್ಸೋಕೆ ಆಗೋದಿಲ್ಲ. ನೆರವೇರಿಸ್ಬೇಕಂದ್ರೆ ಏನು ಮಾಡ್ಬೇಕು ಗೊತ್ತಾ? ಕೆಲವೊಂದು ನಾವು ದೂರ ಮಾಡ್ಕೋಬೇಕು, ಕೆಲವೊಂದು ನಾವು ಬಿಟ್ಕೋಬೇಕು. ಎದಕ್ಕಂದರೆ ದೇವ್ರ ಸಲುವಾಗ ನಾವು ಕೆಲವೊಂದು ಬಿಟ್ಕೋಬೇಕು. ಅದಕ್ಕೆ ಭಕ್ತರು ಯಾವಾಗಲೂ ಏನಂತ ಹೇಳ್ತಾರೆ ಗೊತ್ತಾ? ಅಯ್ಯ, ನನ್ನನ್ನು ನಾನು ಸಜೀವ ಯಾಗವಾಗಿ ನಿನಗೆ ಸಮರ್ಪಿಸ್ತೇನಯ್ಯ, ನಾನೇ ನಿನಗೆ ಸಜೀವ ಯಾಗವಾಗಿ ಸಮರ್ಪಿಸ್ತೇನೆ. ಆಮೇನ್. ಎದಕ್ಕ? ಅವಳೇನಂತ ಹೇಳು? ಲೋಕವೆಲ್ಲ ನಾನು ಪೆಂಟವಾಗಿ ಎನಿಸ್ತೀನಿ, ನಾನು ಬೇಡ ನನಗಿದು, ಎಲ್ಲದನ್ನು ನಾನು ಹಿಂದೆದೆಲ್ಲ ನಾನು ಮರಿತಿದ್ದೀನಿ, ಮುಂದೆದನ್ನು ನಾನು ಗುರಿಯೋದಕ್ಕೆ ನಾನು ಓಡ್ತಿದ್ದೀನಿ ಅಂತ ಹೇಳ್ತಾರೆ. ಅವ್ರ ಗುರಿ ಏನು? ಅವ್ರ ಗಮ್ಯ ಏನು? ಅವ್ರ ಆಲೋಚನೆಗಳೇನು? ಅವ್ರು ಯಾವುದಕ್ಕಾಗಿ ಪ್ರಯಾಸ ಪಡ್ತಾರೆ, ಯಾವುದಕ್ಕಾಗಿ ಓಡ್ತಿದಾರ? ಒಂದ್ಸರಿ ನಾವು ಆಲೋಚನೆ ಮಾಡಬೇಕು. ಯಾವ್ದ್ರ ಸಲುವಾಗಿ ನಾವು ಪ್ರಯಾಸ ಪಡ್ತಾಯಿದ್ವಿ, ಯಾವ್ದ್ರ ಸಲುವಾಗಿ ನಾವು ಓಡ್ತಾಯಿದ್ವಿ, ನಮ್ಮ ದಿನ ಜೀವಿತನ ನಾವು ದೇವ್ರ ಸಲುವಾಗಿ ಸಮರ್ಪಿಸ್ತಾ ಇದೀವ, ನಮ್ಮನ್ನು ನಾವು ಸಜೀವ ಯಾಗವಾಗಿ ನಾವು ದೇವ್ರಿಗೆ ಅರ್ಪಿಸ್ತಿದೀವ? ಆಲೋಚನೆ ಮಾಡಬೇಕು. ಭಕ್ತಿ ಸಾಧನೆ ಅನ್ನೋದು ವ್ಯಕ್ತಿಗತವಾಗಿರಬೇಕು. ಅದಕ್ಕೆ ಪೌಲು ತಿಮೋತಿಗೆ ಏನಂತ ಹೇಳು? ನೀನು ಭಕ್ತಿ ಸಾಧನೆ ಮಾಡ್ಕೋ ತಿಮೋತಿ, ನೀನು ಭಕ್ತಿ ಸಾಧನೆ ಮಾಡ್ಕೋ ಅಂತ ಹೇಳ್ತಾರೆ. ಎಲ್ಲರೊಂದಿಗೆ ಮಾಡಂತ ಹೇಳುವಲ್ಲ, ಎಲ್ಲರೊಂದಿಗೆ ಮಾಡಂತ ಹೇಳ್ತಾನ, ಎಲ್ಲರೂ ಕಲಿತು ಮಾಡ್ರಿ ಅಂತ ಹೇಳ್ತಾನ. ಭಕ್ತಿ ಸಾಧನೆ ಅನ್ನೋದು ವ್ಯಕ್ತಿಗತವಾದದ್ದು. ವ್ಯಕ್ತಿಗತವಾಗಿ ಮಾಡ್ಕೋಬೇಕು, ವ್ಯಕ್ತಿಗತವಾಗಿ ನಾವು ಕನೆಕ್ಟ್ ಆಗ್ಬೇಕು ದೇವರಿಗೆ, ವ್ಯಕ್ತಿಗತವಾಗಿ ನಾವು ಹತ್ರ ಆಗೋಬೇಕು. ಎಷ್ಟೇ ಇರಲಿ, ಕಾಲೇಜ್ಗೆ ಹೋಗ್ತೀಯಾ ಹೋಗ್ಬಾ, ಸ್ಕೂಲ್ಗೆ ಹೋಗ್ತೀಯಾ ಹೋಗ್ಬಾ, ವ್ಯವಹಾರಗಳಿಗೆ ಹೋಗ್ತೀಯಾ, ಎಲ್ಲಿಗಾದ್ರೂ ಹೋಗ್ಬಾ, ನೀನು ತಿರುಗು. ಲೋಕದಲ್ಲಿ ಇದೀವಿ కాబట్టి, ನಾವು ಮಾಡುವಂಥ ಕೆಲಸಗಳಿದಾವೆ కాబట్టి ನಾವು ತಿರುಗಿ ಮಾಡಲಿ. ಬಟ್ ಆ ಒಂದು ಗುರಿ, ಆ ಒಂದು ಗಮ್ಯ, ಆ ಭಕ್ತಿ ಸಾಧನೆ, ನಾವು ದೇವ್ರಿಗೆ ಕನೆಕ್ಟ್ ಆಗ್ತಿದ್ದೀವಲ್ಲ, ಆ ಲೈನ್ ಯಾವತ್ತೂ ಮಿಸ್ ಆಗ್ಬಾರ್ದು. ಆಮೇನ್. ಅವ್ನು ಮಿಸ್ ಮಾಡೋಕ್ಕೆ ಏನು ಮಾಡ್ತಾನೆ ಗೊತ್ತಾ? ಹೊರಗಿರೋದನ್ನ ಆಕರ್ಷಿಸ್ತಾನೆ. ನಮಗೆ ಪಾಪ ನಮ್ಮನ್ನು ಆಕರ್ಷಿಸ್ತಾನೆ. ಪಾಪನ ಬಲೆ ನಮಗೆ ಹಾಕ್ತಾನೆ, ಲೋಕನ ಬಲೆ ನಮಗೆ ಹಾಕ್ತಾನೆ. ಹಾಕಿ ಏನು ಮಾಡ್ತಾನೆ ಗೊತ್ತಾ? ದೇವ್ರ ಸನ್ನಿಧಿಲಿದ್ದ ನಮ್ಮನ್ನು ದೂರ ಮಾಡ್ತಾನೆ, ದೇವ್ರ ಚಿತ್ತಲಿದ್ದ ನಮ್ಮನ್ನು ದೂರ ಮಾಡ್ತಾನೆ. ಅದಕ್ಕೆ ಹೊರಗಿರೋ ಶತ್ರುಗಳು ಕೂಡ ನಮ್ಮನ್ನು ಬಲಹೀನಪಡಿಸ್ತಾವೆ. ಒಂದೊಂದು ಟೈಮ್ನಾಗ ಭಯಂಕರವಾದ ಶತ್ರುಗಳು ತಗೊಂಬಂದು ಇಡ್ತಾನ. ಎದಕ್ಕೆ ಹೇಳು? ಆತ್ಮೀಯ ಜೀವಿತದಲ್ಲಿ ಬಲಹೀನರಾಗಕ. ನಾವು ಆತ್ಮೀಯ ಜೀವಿತದಲ್ಲಿ ಚೆನ್ನಾಗಿ ಓದ್ತಿರ್ತೀವಿ, ನಾವು ಆತ್ಮೀಯ ಜೀವಿತದಲ್ಲಿ ಚೆನ್ನಾಗಿ ನಾವು ದೇವ್ರ ಕನೆಕ್ಟ್ ಆಗ್ಬೇಕಂತ ಹೇಳ್ತೀವಿ. ಈ ಶತ್ರುಗಳು ದನ ಎದ್ದೇಳ್ತಾರೆ. ಅವು ಏನಾಗ್ತೇವೆ ಹೇಳು? ಮಹಾಶತ್ರುಗಳಿದ್ರು, ಅರೇ ನಮಗೇನು ಆಗ್ತದೆ, ನಮಗೇನೋ ಇವೆಲ್ಲ ಏನಾಗ್ತೇವೆ ಹೇಳು? ನಮ್ಮ ಆತ್ಮೀಯ ಜೀವಿತ ನಮ್ಮನ್ನು ಬಲಹೀನಪಡಿಸ್ತಾವ, ನಮ್ಮನ್ನು ಕೃಂಗಿಸ್ತಾವ. ಇವೆಲ್ಲ ಕುತಂತ್ರ, ಅಪವಾದಿ ಮಾಡೋಂಥ ಕುತಂತ್ರಗಳು ಇವು. ಅರೇ ದೇವ್ರೇನಂತ ಹೇಳೋಣ? ಯುದ್ಧಂ ಯೆಹೋವದೇ ಅಂತ ಹೇಳೋಣ. ನನ್ನ ಪಕ್ಷದ ದೇವರದನ, ಕರೆದಿರಾತು ನಂಬಿಗಸ್ತನು. ಇಸ್ರಾಯೇಲ್ ಪ್ರಜೆಗಳಿಗೆ ಎಷ್ಟೋ ಶತ್ರುಗಳು ಬಂದಾರ, ಇವಾಗವರೆಗೂ ಬರ್ತಾರ. ಇವಾಗ ಕೂಡ ಏನು ಬಿಟ್ಟಾರ? ಇಸ್ರಾಯೇಲ್ ದೇಶ ಸುತ್ತ ಕೂಡ ಶತ್ರು ದೇಶಗಳೇ ಇರೋದು. ಮತ್ತೆ ಇಸ್ರಾಯೇಲ್ ದೇಶ ಎಷ್ಟೈತೆ ಹೇಳು? ಇಷ್ಟೇ ಇರೋದು. ಸುತ್ತ ದೇಶಗಳೆಲ್ಲ ಶತ್ರುಗಳೇ. ಬಟ್ ಅವ್ರ ಪಕ್ಷ ಯಾರು ಯುದ್ಧ ಮಾಡ್ತಾರ? ದೇವ್ರ ಯುದ್ಧ ಮಾಡ್ತಾರ. ಪ್ರಪಂಚ ಎಲ್ಲ ಒಂದಾದ್ರೂ ಕೂಡ ಅವ್ರನ್ನ ಎದುರಿಸೋ ಅಂತ ಶಕ್ತಿ ಯಾರಿಗಿಲ್ಲ. ಅವ್ರು ಏನಂತ ಹೇಳ್ತಾರೆ ಗೊತ್ತಾ? ನಮ್ಮ ಹತ್ರ ಆಯುಧಗಳು ಆಗೋದ್ರು ಕೂಡ
ನಮ್ಮ ಹತ್ರ ಆಯುಧಗಳೆಲ್ಲ ಆಗೋದು ಕೂಡ ನಾವು ಕಲ್ಲುಗಳು ಹಿಡ್ಕೊಂಡು ಹೋರಾಡ್ತೀವಿ, ನಮ್ಮ ಪಕ್ಷ ದೇವರದನ ಅಂತ ಹೇಳ್ತಾರೆ ಅವ್ರು. ಆಮೇನ್. ಏನು ಮಾತದು? ಗನ್ನುಗಳು, ಬಾಂಬುಗಳು, ಆಯುಧಗಳು ಎಲ್ಲ ನಮ್ಮ ಹತ್ರ ಆಗೋದ್ರು ಕೂಡ ಶತ್ರುಗಳು ನೀವು ಯಾರೇ ಬರ್ರಿ, ನಾವು ಕಲ್ಲುಗಳು ಹಿಡ್ಕೊಂಡು ಹೋರಾಡ್ತೀವಿ, ನಮ್ಮ ಪಕ್ಷ ದೇವರದ ನಾವು ಜಯಿಸ್ತೀವಿ ಅಂತ ಹೇಳ್ತಾರೆ ಅವ್ರು. ಅಂದರೆ ನಮ್ಮನ್ನು ಜಯಿಸೋದು ಆಯುಧಗಳಲ್ಲ, ನಮ್ಮನ್ನು ಜಯಿಸೋದು ಅಣುಬಾಂಬುಗಳಲ್ಲ, ನಮ್ಮನ್ನು ಜಯಿಸೋದು ನ್ಯೂಕ್ಲಿಯರ್ ಬಾಂಬುಗಳಲ್ಲ, ನಾವು ಜಯಿಸ್ತಿರೋದು ದೇವರಲ್ಲಿದ್ದ ಅಂತ ಹೇಳ್ದವರು. ಆಮೇನ್. ಹಲ್ಲೆಲೂಯ. ಹಂಗ ನಮ್ಮನ್ನ ಬಲಹೀನಪಡಿಸೋಕೆ ಕೂಡ ನಾನಾರಕವಾಗಿ ಅಪವಾದಿ ಶೋಧಿಸ್ತಿರ್ತಾನೆ. ನಾವು ಬಲಹೀನರಾಗಬಾರ್ದು, ನಾವು ಬಲ ಹೊಂದಬೇಕು. ಆಮೇನ್. ಅದೇ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಹೆಂಗೆ ಶೋಧಿಸ್ತಾನೆ ಗೊತ್ತಾ? ನಮ್ಮ ಒಳಗೆ ಶೋಧಿಸ್ತಾನೆ. ನಮ್ಮ ಒಳಗೆ ಅನೇಕವಾದ ಬಲಹೀನತೆಗಳು ನಮಗಿಡ್ತಾನೆ. ಲೋಕ ಸಂಬಂಧವಾದ ಆ ಪಾಪ ಆಕರ್ಷಣೆ ಕೂಡ ನಮ್ಮ ಒಳಗೆ ಆಕರ್ಷಿಸ್ತಾನೆ. ಅವಾಗೇನಾಗ್ತದೆ ಹೇಳು? ನಮ್ಮ ಮನಸ್ಸಿನಲ್ಲೇ ಆ ಪಾಪ ಹುಟ್ಟಿ, ನಮ್ಮ ಮನಸ್ಸಿನಲ್ಲೇ ಅದು ದೇವ್ರ ವಿರುದ್ಧವಾದ ಆಲೋಚನೆ ನಮ್ಮಲ್ಲಿ ಹುಟ್ಟಿಸಿ ಆ ಪಾಪ ಮಾಡಂಗೆ ಮಾಡ್ತಾನೆ. ಆ ಪಾಪಕ್ಕೆ ಆಕರ್ಷಣೆ ಒಳಗಂಗೆ ಮಾಡ್ತಾನೆ. ಅನೇಕವಾದ ನೆಗೆಟಿವ್ ಥಾಟ್ಸ್ಗಳು ಕೂಡ ನಮ್ಮನ್ನು ಏನು ಮಾಡ್ತಾವೆ ಗೊತ್ತಾ? ಆತ್ಮೀಯತೆಯಲ್ಲಿದ್ದ ನಮ್ಮನ್ನು ಬಲಹೀನಪಡಿಸ್ತವೆ. ಶೋಧನೆ ಇವೆಲ್ಲ ನಮಗೆ ಏನು ಅನಿಸೋದು ಗೊತ್ತಾ? ಇವೆಲ್ಲ ಕಾಮನ್, ಇವೆಲ್ಲ ನಾರ್ಮಲ್. ಈ ನಾರ್ಮಲೇ ನಮ್ಮನ್ನ ಆತ್ಮೀಯ ಜೀವಿತದಲ್ಲಿ ಬೆಳೆದಂಗೆ ಮಾಡ್ತದವ. ಈ ಕಾಮನ್ನೇ ನಮ್ಮನ್ನ ದೇವ್ರಿಗೆ ಕನೆಕ್ಟ್ ಆಗಿಲ್ದಂಗೆ ಮಾಡಕತ್ತವ. ಈ ನಾರ್ಮಲ್ಲೇ ದೇವ್ರ ಸನ್ನಿಧಿನಲ್ಲಿ ನಾವು ಪರಿಪೂರ್ಣವಾಗಿ ನಾವು ಆನಂದಿಸ್ದಲ್ದಂಗೆ ಮಾಡಕತ್ತವ. ಆನಂದಿಸ್ತಿದೀವ? ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ನಾವು ದೇವ್ರನ್ನ ಆನಂದಿಸ್ತಿದೀವ? ಈ ಕ್ಷಣ ನಾವು ಆನಂದಿಸಿ ಇನ್ನೊಂದು ಗಂಟೆ ಅದೇ ಆನಂದ ನಮ್ಮ ಹತ್ರ ಇರಕತ್ತದ? ಎದಕ್ಕಿರ್ತಿಲ್ಲ ಹೇಳು? ಆ ಕಾಮನ್ನೇ ನಮ್ಮನ್ನು ಏನು ಮಾಡಕತ್ತತೆ? ದೇವ್ರ ಸನ್ನಿಧಿಲಿದ್ದ ನಮ್ಮನ್ನು ದೂರ ಮಾಡಕತ್ತೆ. ನಾವು ಅನ್ಕೊಂತಿದ್ದೀವಿ ಅಷ್ಟೇ, ನಾವು ದೇವ್ರಿಗೆ ಹತ್ತಿರ ಆಗಿವಿ, ದೇವ್ರಿಗೆ ಸನ್ನಿಹಿತರಾಗಿವಿ. ಇವತ್ತು ನಾವು ಬಲ ಹೊಂದಿವಿ, ನಾವು ಬಲವಾದ ವಾಕ್ಯ ಕೇಳಿವಿ. ವಾಕ್ಯ ಫಲಿಸಕತ್ತ? ವಾಕ್ಯ ನಮ್ಮ ಜೀವಿತದಲ್ಲಿ ಫಲ ಕೊಡಕತ್ತ? ಎದಕ್ಕೆ ಕೊಡ್ತಿಲ್ಲ ಗೊತ್ತಾ? ಅಪವಾದಿ ನಮ್ಮನ್ನು ಶೋಧಿಸ್ತವ, ಅಪವಾದಿ ನಮ್ಮನ್ನು ಬಲಹೀನಪಡಿಸ್ತ, ಅಪವಾದಿ ನಮ್ಮನ್ನು ಅವಿಶ್ವಾಸ ಅನ್ನೋ ಒಂದು ಆಯುಧನ ಅವ್ನು ನಮ್ಮ ಹೃದಯದಲ್ಲಿ ಹಾಕಕ್ಕೆ ನೋಡ್ತಾನೆ. ಇವೆಲ್ಲವೂ ಕೂಡ ಆತ್ಮೀಯ ಜೀವಿತದಲ್ಲಿ ನಮ್ಮನ್ನು ದೂರ ಮಾಡೋಕೆ ಅಪವಾದಿ ಮಾಡ್ತಿರುವಂಥ ಶೋಧನೆಗಳಿವೆ. ಇದು ನಾವು ಕಾಮನ್ನಾಗಿ ತಗೊಂಡಿವಿ ಅನ್ಕೋ, ನಾವು ಯಾವತ್ತೂ ಆತ್ಮೀಯ ಜೀವಿತದಲ್ಲಿ ಬಲ ಹೊಂದಕ್ಕಾಗೋದಿಲ್ಲ. ಜಯಿಸ್ಬೇಕು, ಇದರಿಂದ ಯುದ್ಧ ಮಾಡಬೇಕು, ನಾವು ಬಲ ಹೊಂದಬೇಕು, ನಾವು ಶಕ್ತಿನ ಹೊಂದಬೇಕು. ನಾವು